ರೆಗ್ಯುಲರ್ ವರ್ಕೌಟಲ್ಲಿದ್ದೆ ನಾನು. ಅಂದರೆ ಈ ಸಿನಿಮಾದಲ್ಲಿ ಸ್ವಲ್ಪ ಬಿಲ್ಡ್ ಬೇಕಿತ್ತು ನನಗೆ. ನನ್ನ ಪೈಲ್ವಾನ್ ನೀವು ವಿಕ್ರಾಂತ್ ರೋಣ ತನಕ ನೋಡೋಕ್ಕೋದ್ರೆ ತುಂಬ ಸ್ಲೀಕ್ ಆಗಿದ್ದೆ. ಬಾಡಿ ಫ್ಯಾಟ್ ಪರ್ಸೆಂಟೇಜ್ ಜಸ್ಟ್ ಅಬೌಟ್ 12%. ಆ ಥರ ಅಷ್ಟು ತಿನ್ನು ಆ್ಯಂಡ್ 74 kgs. ಇದಕ್ಕೆ ನಾನು ಐ ಕೇಮ್ ಅಪ್ ಟು ಆಲ್ಮೋಸ್ಟ್ 78 to 79 kgs. ಸ್ವಲ್ಪ ನಾನು ಮಾಸ್ ಬಿಲ್ಡ್ ಮಾಡಿಕೊಂಡೆ. ಯಾಕಂದರೆ ಈ ಒಂದು ಬಟ್ಟೆ ತೆಗೆದು ಆ ಬನಿಯನ್ನಲ್ಲಿ ಸ್ವಲ್ಪ ಅಗಲ ಕಾಣಬೇಕು, ಸ್ಲೀಕ್ ಇರೋಕ್ಕೆ ಸಾಧ್ಯ ಇಲ್ಲ. ಸೊ ಐ ಜಸ್ಟ್ ಟುಕ್ ಸಮ್ ಟೈಮ್ ಆ್ಯಂಡ್ ಸ್ವಲ್ಪ ಡಯಟ್ ಎಲ್ಲ ಚೇಂಜ್ ಮಾಡಿ ವರ್ಕೌಟ್ ಮಾಡಿ ಡೈಲಿ ಮಾಡ್ತಾಯಿದ್ದೆ. ನಾವು ವರ್ಕೌಟ್ ಬಿಡ್ತಾ ಇರಲಿಲ್ಲ, ಬಟ್ ಸ್ವಲ್ಪ ಅಗಲ ಕಾಣಬೇಕು ಅನ್ನೋಕ್ಕೆ ವಿ ವರ್ಕ್ಡ್. ಅಷ್ಟೇ ಅಂದರೆ ಅಷ್ಟೇ ಅಂದರೆ ಆ ಸಾಂಗಲ್ಲಿದೆ. ಮ್ಯಾಕ್ಸಿಮಮ್ ಮಾಸಲ್ಲಿ ಒಂದು ಇಟ್ ಈಸ್ ಅ ವೆರಿ ಇನ್ನೋವೇಟಿವ್ ಥಿಂಗ್. ಅದು ಆ್ಯಕ್ಚುಲಿ ಡ್ಯಾನ್ಸ್ ಆ್ಯಂಡ್ ಫೈಟ್ ಟುಗೆದರ್ ಹಾಕಿದ್ದಾರೆ. ಸೊ ನನಗೆ ಫಸ್ಟ್ ಅದು ಆ ಥರ ನಾನು ಮಾಡಿಲ್ಲ. ನಾನು ಬೇರೆಯವ್ರು ಮಾಡಿರೋದು ಗೊತ್ತಿಲ್ಲ, ನನಗೆ ಹೊಸ್ತದು. ಸೊ ಡ್ಯಾನ್ಸ್ ಆ್ಯಂಡ್ ಫೈಟ್ ಟುಗೆದರ್. ಸೊ ಅದು ಬಂದಾಗ ಸ್ವಲ್ಪ ಎರಡು ಕೋಆರ್ಡಿನೇಷನ್ ಭಾಳ ಟೈಮಿಂಗ್ ರಿದಮಲ್ಲಿ ಹೋಗಬೇಕಲ್ಲ, ಅದು ಫಸ್ಟ್ ಟೈಮ್ ಮಾಡಿ. ಅದರಲ್ಲೊಂದಿದೆ ಡ್ಯಾನ್ಸ್ ಆ್ಯಂಡ್ ಫೈಟ್ ಟುಗೆದರ್ ಇದೆ. ಇನ್ನೊಂದರಲ್ಲಿ ಚಿಕ್ಕ ಬಿಟ್ಟು ನೀವು ನೋಡಿದ್ದು ಅಷ್ಟೇ. ಈ ಸಿನಿಮಾದಲ್ಲಿ ಅಷ್ಟು ಬರೋಲ್ಲ ಡ್ಯಾನ್ಸು ಅಂಥದ್ದಿಂತೆಲ್ಲ ಬರೋಲ್ಲ. ಯಾರೋ ಸೀನಿಯರ್ ಸೆಟ್ಟಿಗೆ ಬಂದು ಭಾಳ ಭಯ ಬಿಡ್ತಾಯಿದ್ವಿ ನಾವು. ಅಮಿತಾಬ್ ಅವರೊಟ್ಟಿಗೆಲ್ಲ ಕೆಲಸ ಏನು ಮಾತಾಡ್ತಾ ಇಲ್ಲ, ಯಾರೂ ಇಂಟ್ರೊಡ್ಯೂಸ್ ಮಾಡ್ತಾಯಿಲ್ಲ. ಏನು ಮಾತಾಡೋಕ್ಕೆ ಹೋದರೆ ಅಂದ್ಬಿಟ್ಟು ಹೋಗ್ಬಿಡೋರು. ಅದು ಸೆಟ್ಟಿಗೆ ಬಂದ ತಕ್ಷಣವೇ ಇಷ್ಟಿಷ್ಟು ಉದ್ದ ಡೈಲಾಗ್ಸ್ ಅವ್ರ ಮುಂದೆ ಹೇಳಬೇಕು ಅಂದರೆ ಭಯ ಆಗೋದು. ಸೊ ಕಂಫರ್ಟ್ ಝೋನ್ ಅನ್ನೋದೇನಿದೆ ಅಲ್ಲಿ ಕರ್ಕೊಂಡು ಹೋಗೋದು ಭಾಳ ನೆಸೆಸರಿ. ಫಾರ್ ಎಕ್ಸಾಂಪಲ್ ಈಗ ಬಿಗ್ ಬಾಸ್ ಅಂತ ನೋಡೋಕೆ ಹೋದರೆ ಮೊದಲು 1-2 ವಾರ ಕಂಟೆಸ್ಟೆಂಟ್ಸು ಶನಿವಾರ ಹೆಂಗಿರ್ತಾರೆ ನೋಡಿ ನೀವು, ಮಾತಾಡೋಕ್ಕೆ ಎದುರ್ತಾ ಇರ್ತಾರೆ, ಹಿಂಗಂತ ಇರ್ತಾರೆ. ಆಮೇಲೆ ಬರ್ತಾ ಒಂಥರ ಫ್ರೆಂಡ್ಸ್ ಥರ ಆಗೋಗ್ತೀವಿ. ಏನು ರೀ ಹೇಗಿದ್ದೀರಿ ಸರ್, ಚೆನ್ನಾಗಿದ್ದೀನಿ ಸರ್ ಅಂತಾರೆ. ಫಸ್ಟಿಗೆ ವಾರ ಸರ್ ಅಂತಾರೆ. ಹಾಗೆ ಐ ಥಿಂಕ್ ಆ ಝೋನಿಗೆ ಕರ್ಕೊಂಡು ಹೋಗ್ಬೇಕು ನಾವು. ಅದು ನಾನು ಕಲ್ತಿದ್ದು, ನಮಗಾಗಿದೆ ಅದು. ಸೊ ಒಂದು ಸಿನಿಮಾ ಚೆನ್ನಾಗಿ ಬರಬೇಕು ಅಂದರೆ ನೀವು ನನಗೆ ಹೆದರೋದ್ರಿಂದ ನಾನು ಅದನ್ನು ಖುಷಿ ಪಡೋಕ್ಕಾಗಲ್ಲ. ನೀವು ಚೆನ್ನಾಗಿ ಮಾಡಬೇಕಾಗತ್ತೆ. ಸಪೋಸ್ ಏನೋ ಶಾರ್ಟ ನನಗೆ ಬೆನ್ನಿಗೆ ಹೊಡಿಬೇಕು ಅಂದರೆ ಹೊಡಿಲೇಬೇಕು. ಅಯ್ಯಯ್ಯೋ ಹೆಂಗೆ ಬಟ್ ನಿಮ್ಮ ಅವ್ರದ್ದು ಇಮೋಷನ್ ಕೂಡ ಕರೆಕ್ಟೇ. ಹೆದರ್ತಾ ಇದ್ದಾರೆ ಅನ್ನೋದು. ಹೊಸೊಬ್ಬರಾಗಿರ್ತಾರೆ, ಹೆಂಗಪ್ಪ ಈಗ ನಮಗೆ ಯಾರನ್ನಾರು ದೊಡ್ಡ ಆರ್ಟಿಸ್ಟ್ ಮುಂದೆ ಕರ್ಕೊಂಡೋಗಿ ಒಂಚೂರು ಬೆನ್ನಿಗೆ ಹೊಡಿರೋದ್ರೆ ನಮಗೆ ಏನಾಗಬೇಕಿತ್ತು ಆ ಟೈಮಲ್ಲಿ? ಅಯ್ಯೋ ಸರ್ ಬಡ ಸಾರ್ ಅಂದಿರ್ತಾಯಿದ್ವಿ ನಾವು ಅಲ್ವಾ. ಇವ್ರಿಗೆ ಅದಾಗುತ್ತೆ. ಆದರೆ ಸ್ವಲ್ಪ ಫ್ರೆಂಡ್ಲಿ ಆಗಿದ್ದು ಬನ್ನಿರಿ ಮಾಡಿರಿ ಗಿಡ್ರಿ ಸರ್, ಓಕೆ ಚೂರು ಆ ಕಂಫರ್ಟ್ ಝೋನಿಗೆ ತೊಗೊಂಡೋಗ್ಬೇಕು. ಜಸ್ಟ್ ಫಾರ್ ದ ಫಿಲ್ಮ್ ಸೇಕ್ ಇಟ್ ಈಸ್ ಇಂಪಾರ್ಟೆಂಟ್. ಆ್ಯಂಡ್ ನಾನು ಇದನ್ನು ಪ್ರತಿ ಸಿನಿಮಾದಲ್ಲಿ ಮಾಡ್ತೀನಿ. ಬರೀ ಮ್ಯಾಕ್ಸ್ ಅಂತ ಎಲ್ಲರೊಟ್ಟಿಗೆ ಕೂತ್ಕೊಂಡು ಮಾತಾಡ್ತಾ ಇರ್ತೀನಿ ನಾನು. ನನಗೆ ಐ ಲೈಕ್ ಟು ಡೂ ದ್ಯಾಟ್. ಬಿಕಾಸ್ ಆ ಅಟ್ಮಾಸ್ಫಿಯರ್ ಬಂದಿಲ್ಲ ಅಂದರೆ ಸಿನಿಮಾ ಚೆನ್ನಾಗಿ ಬರೋಲ್ಲ. ನಾವು ನಮ್ಮ ಇಮೇಜಿಗೆ ಸ್ಟಿಕ್ ಆನ್ ಆಗ್ತೀವಿ, ನಾವು ಯಾರ ಹತ್ರ ಮಾತಾಡೋಲ್ಲ, ನಾವು ಇರೋದೇ ಹೀಗೆ, ಕಷ್ಟ ಆಗುತ್ತೆ. ಐ ಥಿಂಕ್ ಇಟ್ಸ್ ಅ ಪರ್ಸ್ನಾಲಿಟಿ. ನನ್ನ ಮನೆಯಲ್ಲೂ ಇರೋದು ಹಾಗೇನೆ. ಐ ಥಿಂಕ್ ಪ್ರಾಬಬ್ಲಿ ನನ್ನ ತಾಯಿಂದ ಕಲ್ತಿರೋ ಒಂದು ಪಾಠ ಅನ್ಕೋತೀನಿ. ಬಿಕಾಸ್ ಯು ಹ್ಯಾವ್ ಟು ಟ್ರೀಟ್ ಪೀಪಲ್ ವೆಲ್. ನೀವೆಷ್ಟು ಬೆಳೀತಿರೋ ಬೆಳೀರಿ, ಅದು ತಪ್ಪೇ ಅಲ್ಲ. ಹಾಗಂತ ಎಲ್ಲರನ್ನೂ ಆ ಥರ ನೋಡೋದು. ನಾನು ಎಲ್ಲರಿಗೂ ಕಚ್ಚುಗುಳಿ ಕೊಡ್ತೀನಿ, ಎಲ್ಲರಿಗೂ ಮಾಡ್ತಾಯಿರ್ತೀನಿ, ಎಲ್ಲರಿಗೂ ಮತ್ತು ಅಡುಗೆ ಮಾಡ್ತೀನಿ. ನಮ್ಮ ಮನೇಲಿ ಸ್ಟಾಫ್ ಯಾರೇ ಇದ್ರೂ ಯಾವತ್ತೊಂದು ದಿವಸ ಪ್ರತಿಯೊಬ್ಬರಿಗೂ ಅಡುಗೆ ಮಾಡ್ತೀನಿ. ನಾನು ನಾನ್ ವೆಜ್ ಭಾಳ ಲಿಮಿಟೆಡ್ ನಂದು. ಒಂದು ಯಾವ್ದಾರ ತುಂಬ ಮಟನ್ನು ಅಂಥದ್ದೆಲ್ಲ ತಿನ್ನಲ್ಲ ನಾನು. ನಂಗೆ ತಿಂದ ಅಭ್ಯಾಸನೇ ಇಲ್ಲ. ಬಟ್ ಅವ್ರಿಗಳಿಗೆ ಮಾಡ್ತೀನಿ, ಅವ್ರಿಗೆ ಇಷ್ಟ, ಅವ್ರುಗಳಿಗೆ ಮಾಡ್ತೀನಿ. ಅವ್ರಿಗೆ ಅಂದರೆ ಯಾರೋ ಮನೆಯಲ್ಲಿ ಯಾರೋ ನೆಂಟರು ಬರ್ತಾರೆ, ಅವರೊಟ್ಟಿಗೆ ನೀವು ಮಾಡಿಕೊಡ್ತೀನಿ ಅನ್ನೋದಲ್ಲ, ಅವರಿಗೆ ಅಂತಲೇ ಮಾಡಿದ್ದೀನಿ. ಅಂದರೆ ನಾನು ಹೇಳೋದು ಇಟ್ ಈಸ್ ಇಂಪಾರ್ಟೆಂಟ್ ಮ್ಯಾಮ್. ಇದರಲ್ಲಿ ಏನಿದೆ, ಐ ಥಿಂಕ್ ಇಟ್ ಈಸ್ ನೈಸ್ ಟು ಬಿ ನೈಸ್ನು. ಎಲ್ಲ ಸ್ಟ್ರಿಕ್ಟ್ ಆಗಬೇಕಾಗುತ್ತೆ. ಒಂದೇನಾಗುತ್ತೆ, ಒಬ್ಬರಿಗೆ ಒಳ್ಳೆಯದಾಗಿರೋದು ಬೇರೆ, ನೀವು ಸಲಿಗೆ ಕೊಡೋದು ಬೇರೆ. ಸಲಿಗೆ ಕೊಡಿ ಅಂತ ಹೇಳ್ತಾಯಿಲ್ಲ ನಾನು. ಆ ಭಯ ಯಾವಾಗಲೂ ಇರಬೇಕು. ನನಗೆ ನನ್ನ ತಂದೆ ಮೇಲೆ ಇರಬೇಕು, ನನ್ನ ಮಗಳಿಗೆ ನನ್ನ ಮೇಲೆ ಇರಬೇಕು. ಆ ಭಯ ಅನ್ನೋದು ಆ ಥರ ಭಯ ಅಲ್ಲ ಮ್ಯಾಮ್. ಸುಮ್ಮನೆ ನನ್ನ ಮಗಳಂತ ನಾನು ಕಿರ್ಚಾಡೋಕ್ಕಾಗಲ್ಲ, ಅವ್ರು ನನ್ನ ತಂದೆ ಅಂತ ಅವ್ರು ಕಿರ್ಚಾಡೋಕ್ಕಾಗಲ್ಲ. ಅಯ್ಯೋ ಬೇಡ ಅಂತೀವಿ, ಸುಮ್ಮನಾರಪ್ಪ ಬೇಡ ಅಂದರೆ ಏನೋ ಒಂದಿದೆ. ಸಲ್ಗೆಲ್ಲಿರ್ತಾರೆ, ಏನಯ್ಯ ಊಟ ಮಾಡಿದೆ ಅಂತಿರ್ತಾನೂ ಇರ್ತಾರೆ. ಕೇಳಿದ್ನ ನನಗೆ ಅಂತಾರೆ ಸಡನ್ನಾಗೆ. ಅದು ಬೇಕದು. ಅದಿಲ್ಲ ಅಂದರೆ ನಿಮಗೆ ನಿಮ್ಮ ಪೊಸಿಷನಿಗೆ ಯಾರೂ ಮರ್ಯಾದೆ ಕೊಡೋಲ್ಲ ಸಲಿಗೆ ಕೊಟ್ಬಿಟ್ರೆ. ಬಟ್ ಪ್ರೀತಿಯಿಂದ ಇರ್ಬೋದು, ಚೆನ್ನಾಗಿರ್ಬೋದು, ಮಾತಾಡ್ಕೊಂಡಿರ್ಬೋದು. ಬಿಕಾಸ್ ಎಲ್ಲರೂ ಏನಾಗುತ್ತಮ್ಮ, ಮನೆ ಬಿಟ್ಟು ಬಂದಿರ್ತಾರೆ. ಈಗ ಎಷ್ಟೋ ಜನ ಹೆಣ್ಮಕ್ಳು ನಮ್ಮ ಸೆಟ್ಟಲ್ಲಿ ಇರ್ತಾರೆ, ಅವರೊಟ್ಟಿಗೆ ಯಾರೂ ಬಂದಿರಲ್ಲ. ತಾಯಿ, ತಮ್ಮ, ಅಣ್ಣ ಒಬ್ಬರೇ ಬಂದಿರ್ತಾರೆ. ಸೊ ಇಟ್ ಈಸ್ ಇಂಪಾರ್ಟೆಂಟ್ ದಟ್ ದೇ ಫೀಲ್ ಸೆಕ್ಯೂರ್ಡ್ ಆ್ಯಂಡ್ ನೈಸ್ನು. ಸೆಕ್ಯೂರ್ಡ್ ಆಗಿದ್ದಾಗ ಅವ್ರಿಗೂ ಫೀಲ್ ಆಗುತ್ತೆ, ದಿಸ್ ಇಸ್ ಅ ಗುಡ್ ಟೀಮ್ ಬರುತ್ತಲ್ವ.
ಇಲ್ಲ ಯಾರು ಮಾತಾಡಿಸ್ತಾ ಇಲ್ಲ ಅಂದರೆ ಎಲ್ಲರೂ ಕೆಟ್ಟ ಬಿಹೇವಿಯರ್ ಬೇಕು ಅಂತ ಹೇಳ್ತಾ ನಾನು. ಯಾರು ಮಾತಾಡಿಸ್ತಾ ಇಲ್ಲ, ಯಾರು ಫ್ರೆಂಡ್ಸ್ ಆಗಿಲ್ಲ ಅಂದ್ರೂ ಅವ್ರಿಗೆ ಏಕಾಂಗಿ ಆಗ್ಬಿಡ್ತಾರೆ ಹೆಂಗೆ ಏನಾರ. ಸೊ ಐ ಥಿಂಕ್ ಇಟ್ಸ್ ವೆರಿ ಇಂಪಾರ್ಟೆಂಟ್ ದಟ್ ಈವನ್ ಟೆಕ್ನಿಷಿಯನ್ಸ್, ಅಲ್ಲಿ ಬರೋ ಪ್ರೊಡಕ್ಷನವ್ರು ಇರ್ಬೋದು, ಎವ್ರಿಬಡಿ, ಯೂನಿಟ್ ಅವ್ರು ಇರ್ಬೋದು, ಟು ಲುಕ್ ಆಫ್ಟರ್ ದೆಮ್ ವೆಲ್ ಆ್ಯಂಡ್ ಬಿ ಗುಡ್. ತುಂಬ ಕಷ್ಟಪಡ್ತಾರೆ ಎಲ್ಲರೂ, ಯೂನಿಟ್ ಅವರು ಕೂಡ ಎಲ್ಲರೂ. ಸೊ ಒಂದ್ಸಲವೇ ಅವರಿಗೂ ಒಳ್ಳೆ ಊಟ ಹಾಕ್ಸಿ, ಅಂದರೆ ಒಳ್ಳೆ ಊಟ ಪ್ರೊಡಕ್ಷನ್ ಹಾಕಲ್ಲ ಅಂತಲ್ಲ, ಒಂದು ವಿಜೃಂಭಣೆಯಲ್ಲಿ ದೊಡ್ಡ ರೀತಿಯಲ್ಲಿ ತಿಂದ ಮೇಲೆ ನನ್ನ ಸೆಟ್ಟಲ್ಲಿ ನಾನೆಲ್ಲ ಹೇಗೆ ತಿನ್ನಿಸ್ತೀವಿ ಅಂದರೆ, ಮಧ್ಯಾಹ್ನ ಮೇಲೆ ಮೋಸ್ಟ್ಲಿ ಶೂಟಿಂಗ್ ಆಗಲ್ಲ ಕೆಲವು ಟೈಮು, ಅಷ್ಟು ತಿನ್ನಿಸ್ಬಿಟ್ಟಿರ್ತೀವಿ, ಅಲ್ಲಲ್ಲೇ ಮಲಗಿಬಿಟ್ಟಿರ್ತಾರೆ ಎಲ್ಲ. ಮಾಡಿದ್ರೆ ಹಂಗೂ ಮಾಡ್ತೀವಿ. ಸೊ ಐ ಥಿಂಕ್ ಇಟ್ಸ್ ನೈಸ್ ಬಿಕಾಸ್ ಈಗ ಫಾರ್ ಎಕ್ಸಾಂಪಲ್ ಮ್ಯಾಕ್ಸ್ ತೆಗಿಬೇಕಾದ್ರೆ ಮಹಾಬಲಿಪುರಮಲ್ಲಿ ಎಷ್ಟು ತಿಂಗಳಿದ್ದು ನಾವು. ಎಲ್ಲರೂ ಮನೆ ಬಿಟ್ಟು ಅಲ್ಲಿಗೆ ಬಂದು ಯಾವುದೋ ಊರು, ನಮ್ಮೂರು ಅಲ್ಲ ನಿಮ್ಮೂರು ಅಲ್ಲ, ಕರೆಕ್ಟ್. ಆ ಶೂಟಿಂಗ್ ಒಂದೇ ಎಂಟರ್ಟೈನ್ಮೆಂಟ್ ನಮಗೆ. ಅದು ಬಿಟ್ಟರೆ ರೂಮ್ಗೆ ಹೋಗ್ತಾ ಇದ್ದೋ, ರೂಮಲ್ಲಿ ಬೋರು. ಎಷ್ಟೊತ್ತು ರೂಮಲ್ಲಿ ಕೂತ್ಕೋತೀರಾ, ಎಷ್ಟೊತ್ತು ಓಡಾಡ್ತೀರಾ, ಏನು ಮಾಡ್ತೀರಾ ಹೇಳಿ ನೀವು. ಸೆಟ್ಟಿಗೆ ಬರೋಕ್ಕೆ ಒಂದಿಷ್ಟು ಜನ ಸಿಗೋರು, ಖುಷಿಯಲ್ಲಿ ಮಾತಾಡ್ಕೊಂಡು ಏನೋ ಮಾಡಿಕೊಂಡು. ವಿ ಹ್ಯಾಡ್ ಎ ಗ್ರೇಟ್ ಟೈಮ್ ಇನ್ ಮ್ಯಾಕ್ಸ್. ಆಚೆ ಬರೀ ಲಿಮಿಟೆಡ್ ಕ್ರೌಡ್ ಇರೋದು ಅಕ್ಕಪಕ್ಕ, ಬಟ್ ವೆರಿ ಗುಡ್. ಐ ಆಮ್ ಅ ಗ್ರೇಟ್ ಅಡ್ಮೈರರ್ ಆಫ್ ಸುನೀಲ್ ಜಿ ಆ್ಯಂಡ್ ಅವರು ಒಂಥರ ಇತ್ತೀಚೆಗೆ ಬೆಳೀತಾ ಇರೋ ರೀತಿ ಎಲ್ಲ ಸಿನಿಮಾದಲ್ಲೂ ಇದ್ದಾರೆ ಅವರು. ಬಟ್ ವೆರಿ ಸಿಂಪಲ್ ಹ್ಯೂಮನ್, ತುಂಬ ಸರಳ ಆ ವಿಚಾರದಲ್ಲಿ, ತುಂಬ ಕ್ಯಾಲ್ಕುಲೇಷನ್ಸ್ ಇಲ್ಲ. ಇವತ್ತಿಗೆ ಪ್ರತಿದಿನ ಅವ್ರಿಗೊಂದು ಬೇಡಿಕೆ ಇದೆ ಯಾವುದೋ ಸಿನಿಮಾದಲ್ಲಿ, ಬಟ್ ಅಡ್ಜಸ್ಟ್ ಮಾಡ್ತಾರೆ, ಬರ್ತಾರೆ. ಸುನೀಲ್ ಜಿ ಸ್ವಲ್ಪ ವಚಸ್ತಾನೆ ಸರ್. ಅವರು ಬಂದು ನಂದು ಭಾಳ ಹಳೆ ಸ್ನೇಹಿತೆ ಆ್ಯಂಡ್ ಭಾಳ ಕಮ್ಮಿ ಜನ ನನಗೆ ಅಷ್ಟು ವರ್ಷದಿಂದ ಫ್ರೆಂಡ್ಸ್ ಆಗಿರೋದು, ಲೇಡೀಸ್ ಎಸ್ಪೆಷಲಿ. ಅಂದರೆ ಒಂದು ಹೀರೋಯಿನ್ ಆಗಿ ಬಂದು ಇವತ್ತಿಗೂ ತುಂಬ ಒಳ್ಳೆಯ ಫ್ಯಾಮಿಲಿ ಅಟ್ಯಾಚ್ಮೆಂಟ್, ತುಂಬ ಫ್ರೆಂಡ್ ನನಗೆ. ಆ್ಯಂಡ್ ಏನಂತೀರಿ, ಟು ವರ್ಕ್ ವಿತ್ ಹರ್ ಅಗೇನ್ ವಾಸ್ ಇಟ್ಸ್ ಸಚ್ ಎ ಗ್ರೇಟ್ ಫೀಲಿಂಗ್ ಟು ವರ್ಕ್ ವಿತ್ ಹರ್. ಆ್ಯಂಡ್ ಶಿ ಈಸ್ ವೆರಿ ನಾಯ್ಸಿ. ತುಂಬ ಅಂದರೆ ಒಂದು ನಿಮಿಷ ಸುಮ್ಮನೆ ಕೂರಲ್ಲ, ಕಾಕ ಅವರು ತುಂಬ ಫಾಸ್ಟಾಗಿ ಮಾತಾಡೋದು, ಅರ್ಥನೇ ಆಗಲ್ಲ. ಸೊ ನಾನು ಯಾವಾಗಲೂ ಬೈದು ಕಮ್ಮಿ ಇಂಗ್ಲೀಷಲ್ಲಿ ಮಾತಾಡು ಅನ್ನೋದು, ಅಂದರೆ ಇಂಗ್ಲೀಷೇ ಮಾತಾಡಿರ್ತಾರೆ, ಅದು ಅರ್ಥ ಆಗಲ್ಲ, ಅಷ್ಟು ಸ್ಪೀಡು. ಸೊ ವೆರಿ ಟಾಕಟಿವ್ ಬಟ್ ಎನರ್ಜೆಟಿಕ್, ಒಳ್ಳೆ ಕಲಾವಿದೆ. ಸೊ ಇಟ್ ವಾಸ್ ಒನ್ಸ್ ಗುಡ್. ಆ್ಯಂಡ್ ವಂಶಿಯವರಿಟಿ ಫಸ್ಟ್ ಟೈಮ್ ಮಾಡಿದ್ದು. ಹಿ ಲುಕ್ಸ್ ವೆರಿ ಗುಡ್ ಆನ್ ಸ್ಕ್ರೀನ್, ಚೆನ್ನಾಗಿ ಮಾಡಿದ್ದಾರೆ ಅವರು. ತುಂಬ ಜನ ಇದ್ದಾರೆ. ಶರತ್ ಲೋಹಿತಾಶ್ವ ಅವರು ಎಷ್ಟೋ ಟೈಮ್ ಆದಮೇಲೆ ಅಲ್ಲಲ್ಲಿ ಮಾಡಿದ್ದೀನಿ ಅವರೊಟ್ಟಿಗೆ. ಐ ಲವ್ ಹಿಸ್ ವಾಯ್ಸ್ ಆ್ಯಂಡ್ ಹಿಸ್ ಪರ್ಸ್ನಾಲಿಟಿ ಆನ್ ಸ್ಕ್ರೀನ್. ಸೊ ತುಂಬ ಜನ, ನರೇನ್ ಸರ್, ಇಳವರಸನ್ ಸರ್, ಅವರು ತುಂಬ ಜನ, ತುಂಬ ದೊಡ್ಡ ಕಾಸ್ಟ್ ಆ್ಯಕ್ಚುಲಿ ಅದು. ಇಟ್ ವಾಸ್ ವೆರಿ ಗುಡ್. ಶಿವು ಎಕ್ಸೆಲ್ಸ್ ಇನ್ ಹಿಸ್ ಜಾಬ್. ಅವ್ರ ಬಗ್ಗೆ ಮಾತಾಡೋಕ್ಕೆ ಕಷ್ಟ, ಯಾಕಂದರೆ ಭಾಳ ಸರಳ ಜೀವಿ, ಸಿಂಪಲ್ ಜೀವಿ, ಸ್ವಾಭಿಮಾನಿ, ಹಠ. ಸೊ ಅಂಥವ್ರೊಟ್ಟಿಗೆ ಕೆಲಸ ಮಾಡೋಕ್ಕೆ ಖುಷಿ ಆಗುತ್ತೆ, ಯಾಕಂದರೆ ಅವ್ರು ಹೇಳಿದ್ದನ್ನು ಮಾಡ್ತಾರೆ ಆ್ಯಂಡ್ ದುಡ್ಡು ಉಳಿಸ್ತಾರೆ. ಯಾವತ್ತು ಇದು ಎಕ್ಸ್ಟ್ರಾ ಮಾಡಿ ಎಕ್ಸ್ಟ್ರಾ ದುಡ್ಡು ಅದೇ ಅವ್ರ ಬಾಯಿಂದ ಕೇಳೇ ಇಲ್ಲ. ಇನ್ಫ್ಯಾಕ್ಟ್ ತುಂಬ ಚೆನ್ನಾಗಿ ಸೆಟ್ ಹಾಕ್ತಾರೆ, ಸ್ಟ್ರಾಂಗ್ ಆಗಿರುತ್ತೆ, ವಿಷನ್ ಚೆನ್ನಾಗಿದೆ. ಆ್ಯಂಡ್ ಈಸ್ ಅ ವೆರಿ ಗುಡ್ ಇವತ್ತು ಆಲ್ಮೋಸ್ಟ್ ಹಾರ್ಡ್ ವರ್ಕರ್ ಅವರು. ಇವತ್ತು ಆಲ್ಮೋಸ್ಟ್ ಎಲ್ಲ ಸಿನಿಮಾದಲ್ಲೂ ಇದ್ದಾರೆ ಅವರು. ದೊಡ್ಡ ಯಾವುದೇ ಸಿನಿಮಾ ಮಾಡಿದ್ರು ಶಿವನೇ. ವಂಡರ್ಫುಲ್. ಆ್ಯಂಡ್ ದಿಸ್ ಸೆಟ್ ಕೂಡ ಹಾಕಿದ ರೀತಿ, ಮಾಡಿದ ರೀತಿ, ಈಸ್ ಆಸಮ್. ಅವರಿದ್ದರೆ ಒಂದು ಕಾನ್ಫಿಡೆನ್ಸು ಸಿನಿಮಾದಲ್ಲಿ. ಆ್ಯಂಡ್ ತುಂಬ ನನ್ನ ಪರ್ಸ್ನಲ್ ಲೈಫಲ್ಲೂ ಕೂಡ ಹಿ ಪ್ಲೇಸ್ ಅ ವೆರಿ ಬಿಗ್ ರೋಲ್. ನನಗೆ ಏನೇ ಬೇಕಿದ್ರು ಫಸ್ಟ್ ಅವ್ರಿಗೆ ಹೇಳೋದು ನಾನು ಮನೆಯಲ್ಲಿ, ಶಿವು ಈ ಥರ ಮಾಡಿಸ್ಬೇಕು ಅಂತ ಇದ್ದೀನಿ ಮನೇಲಿ, ಏನು ಮಾಡೋಣಪ್ಪ ಅಂದರೆ ಹೀಲ್ ಟೇಕ್ ಕೇರ್. ಯಾರು ರೈಟ್ ಪೀಪಲ್ ಇದ್ರೆ ಅವ್ರಿಗೆ ಹಾಕ್ಕೊಡ್ತಾರೆ ಕೆಲಸಕ್ಕೆ. ಸೊ ಐ ಥಿಂಕ್ ದ್ಯಾಟ್ ವೇ ಐ ಆಮ್ ವೆರಿ ಹ್ಯಾಪಿ ಟು ವರ್ಕ್ ವಿತ್ ಹಿಮ್.